ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸೊ ಯಾಕೆ ಒಣ ಕೊಬ್ಬರಿ ಹಿಂಗೆ ಇಟ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಸೊ ಮನೇಲಿ ಹಳೆ ಒಣ ಕೊಬ್ಬರಿದ್ದು ಏನು ಮಾಡೋನು ಅಂತ ಯೋಚನೆ ಮಾಡಿದಾಗ ಕರ್ಚಿಕೆ ಮಾಡೋನು ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಕರ್ಚಿಕೆ ಮಾಡುವಂಥದ್ದು ಎಲೆ ಕೀಡ್ ಕೊಡ್ತಾ ಇದ್ದೀನಿ. ಅವರು ನೋಡಿ ಈ ಕಡೆ ಪೌಡ್ರ್ ಮಾಡಿಟ್ಟಿದ್ದೀನಿ, ಅವ್ರು ತುಂಬ್ತಾ ಇದ್ದಾರೆ. ಹೀಗಿದೆ. ಸೊ ನೋಡ್ತಾ ಇದ್ದಿರ್ಬೋದು. ಇಲ್ಲಿ ನೋಡಿ ನಾ ಹಿಟ್ಟು ನಾದಿಟ್ಟಿದ್ದೀನಿ, ಹುಳಿ ಮಾಡಿಟ್ಟಿದ್ದೀನಿ. ಸೊ ಹಾಗೆ ಮಾಡುವಂಥದ್ದು. ಹಾಗೆ ಈ ಕಡೆ ಕಾವಲಿ ಇಟ್ಟಿದ್ದು ಕರ್ಚಿಕೆ ಮಾಡಿ ಆಯಿತು. ಸೊ ನೋಡಿ ಇಷ್ಟೆಲ್ಲ ಮಾಡಿದ್ವಿ ಇಬ್ಬರು ಸೇರಿ. ನೋಡಿ ಒಂದು 50 ಅಷ್ಟೇ 55 ಆಗಿದೆ. ಸೊ ಈ ಕಡೆ ಕರಿತಿದ್ದಾರೆ ಅವರು, ನಮ್ಮ ಯಜಮಾನ್ರು ಎರಡೆರಡು ಹಾಕಿ ಕರಿತಿದ್ದಾರೆ. ಸೊ ನೋಡ್ತಾ ಇದ್ದಿರ್ಬೋದು. ಸೊ ಇದು ಮಳೆಗಾಲ ಟೈಮ್ದಾಗ ಕೊಬ್ಬರಿ ಉಳಿದಿದೆ ಅಂತ ಮಾಡ್ತಾ ಇದ್ದಿದ್ದು. ಸೊ ಇನ್ನು ಇಷ್ಟಕ್ಕೊಂದಿದೆ, ಎಷ್ಟಕ್ಕೊಂದು ಕೂಡ ಇದೆ. ಇನ್ನೂ ಸ್ವಲ್ಪ ಪೂರಿ ಮಾಡ್ಬೇಕಂತಿದ್ದೀವಿ ಉಳಿದಂತ. ಇಷ್ಟಿದೆ ನೋಡಿ, ಇಲ್ಲಿ ಕರಿದು ಹಾಕಿದ್ದಾರೆ. ಇಷ್ಟ ಟೋಟಲಿ ನಾವಿಬ್ರು ಇವತ್ತು ಸಂಡೇ ಏನು ಮಾಡೋಣ ಅಂತಂದಾಗ ಕರ್ಚಿಕೆ ಅಂತಿಂತು ಮಾಡಿಟ್ವಿ. ಮಾಡೋಣ ಅಂತ 1 ತಿಂಗಳಾಯಿತು. ಇವತ್ತು ಒಣ ಕೊಬ್ಬರಿ ಇದ್ದು ಕೂಡ ಟೈಮ್ ಇತ್ತು, ಮಾಡಿದ್ವಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.